ಕರ್ನಾಟಕದ ಕಾಂಗ್ರೆಸ್ನ ವಿಚಾರಕ್ಕೆ ಬರೋದಾದ್ರೆ ಸಿದ್ದರಾಮಯ್ಯ ಇಲ್ಲಿ ಯಶಸ್ವಿ ನಾಯಕ, ಮುಖ್ಯಮಂತ್ರಿಯಾಗಿ ಯಶಸ್ಸು ಪಡೆದಿದ್ದಾರೆ. ಸಾಕಷ್ಟು ಯೋಜನೆಗಳನ್ನ ಜನರಿಗೆ ಕೊಟ್ಟಿದ್ದಾರೆ. ಹಾಗೇನೆ ಅವರ ಮುಖ ನೋಡಿಕೊಂಡು ರಾಜ್ಯದಲ್ಲಿ ವೋಟ್ ಹಾಕುವಂತ ಅದೆಷ್ಟೋ ಬೆಂಬಲಿಗರಿದ್ದಾರೆ. ಅವರನ್ನ ನಂಬಿಕೊಂಡಿರುವಂತ ಅದೆಷ್ಟೋ ಶಾಸಕರಿದ್ದಾರೆ. ಮುಂದೆ ಅವ್ರ ಕಥೆ ಏನು ಎನ್ನುವಂಥ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಇಲ್ಲಿ ಹುಟ್ಕೊಡುತ್ತೆ. ಸಿದ್ದರಾಮಯ್ಯ ರಾಜೀನಾಮೆಯನ್ನು ಕೊಡ್ತಾ ಇದ್ದಂತೆ ಅವ್ರ ಕಥೆ ಏನಾಗಬಹುದು? ಡಿಕೆಗೆ ಬೆಂಬಲವನ್ನು ಕೊಡ್ತಾರಾ? ಹೀಗೆ ಅನೇಕ ಪ್ರಶ್ನೆಗಳು ಕೂಡ ಹುಟ್ಟಿಕೊಳ್ತಾ ಇದೆ. ಹಾಗೇನೆ ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿರುವಂತಹ ಸುಂದರೇಶ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಎಸ್, ಮಾಹಿತಿಯನ್ನ ಪಡ್ಕೊಳ್ತೀನಿ ನಿಮ್ಮಿಂದ. ಸರ್, ಈಗ ಸಿದ್ದರಾಮಯ್ಯ ನಾಯಕತ್ವದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಸಿದ್ದರಾಮಯ್ಯ ರಾಜೀನಾಮೆ ಬಳಿಕ ಮುಂದೇನು? ರಾಜ್ಯ ಕಾಂಗ್ರೆಸ್ನ ಕತೆ ಏನು? ಕಾಂಗ್ರೆಸ್ ಅನ್ನ ಯಾರು ಮುನ್ನಡೆಸ್ಕೊಂಡು ಹೋಗ್ತಾರೆ? ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ ನಾಯಕರಿದ್ದಾರೆ, ಬಟ್ ಅಂತ ಆಡಳಿತವನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಹೇಗೆ? ದರ್ ಇಸ್ ಎ ಚಾಲೆಂಜ್ ಆಲ್ವೇಸ್. ಯಾವುದೇ ಪೊಲಿಟಿಕಲ್ ಪಾರ್ಟಿ ಇರಲಿ ಅಥವಾ ರಾಜಕೀಯದಲ್ಲಿ ನೆಕ್ಸ್ಟ್ ಜನರೇಷನ್ಗೆ ಹ್ಯಾಂಡ್ ಓವರ್ ಮಾಡಿಕೊಡೋದು ಇಟ್ ಇಸ್ ಎ ಪ್ರೊಸೆಸ್. ಆಬ್ವಿಯಸ್ಲಿ ಲೀಡರ್ಸ್ಗಳು ಆಗಲೇಬೇಕು, ಸೆಕೆಂಡ್ ಲೆವೆಲಲ್ಲಿ ಲೀಡರ್ಸ್ಗಳು ಬೆಳಿಲೇಬೇಕು. ಈಗ ಸಿದ್ದರಾಮಯ್ಯವರು ಅದೇ ಥರ ಬಂದಿರೋದು. ದೇವೇಗೌಡರ ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಒಬ್ಬರು ಸೆಕೆಂಡ್ ಜನರೇಷನ್ ತಗೊಳ್ಳೇಬೇಕು. ಇಟ್ಸ್ ಎ ಪ್ರೊಸೆಸ್. ಇವತ್ತು ಇಲ್ಲ ಅಂದರೆ ನಾಳೆ ಆಗಲೇಬೇಕು. ಸಿದ್ದರಾಮಯ್ಯನು ಇನ್ನು 100 ವರ್ಷದ ಕಾಲ CM ಆಗ್ತಾರೆ, ಅವರೇ ಮುಂದುವರಿತಾರೆ ಅಂತ ಹೇಳಲಿಕ್ಕಾಗಲ್ಲ. ಈ ಪ್ರೊಸೆಸ್ ಯಾವಾಗ ಆಗಿದೆ, ಹೇಗಾಗಿದೆ, ಮತ್ತೆ ಇದರಿಂದ ಆಗುವ ಎಫೆಕ್ಟ್ಗಳು ಏನು ಅದನ್ನು ನಾವು ಡಿಸ್ಕಸ್ ಮಾಡಬೇಕು. ಟೈಮಿಂಗ್ ಆಫ್ ದ ಪ್ರೊಸೆಸ್. ಕಳೆದ ಸಿದ್ದರಾಮಯ್ಯನವರ ಲಾಸ್ಟ್ ಏನು CM ಆಗಿದ್ರು, ಈ ಸಲದ CMಗೂ 3 ವರ್ಷದಲ್ಲಿ ನಾವು ಹೇಳ್ತಾ ಇದ್ವಿ ಸಿದ್ದರಾಮಯ್ಯನವರು ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ, ಅವರು ಒತ್ತಡದಲ್ಲಿದ್ದಾರೆ. ಯಾವ ಒತ್ತಡದಲ್ಲಿದ್ದಾರೆ ಅಂದರೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಸಿದ್ದರಾಮಯ್ಯ ಚೇಂಜ್ ಆಗ್ತಾರೆ, ಇವತ್ತು ಚೇಂಜ್ ಆಗ್ತಾರೆ, ನಾಳೆ ಚೇಂಜ್ ಆಗ್ತಾರೆ. 1 ವರ್ಷ, 2 ವರ್ಷ, 2.5 ವರ್ಷ, ಅದರ ಮೇಲೆ ಮೂಡದ ಒಂದು ಕರಿನೆರಳು ಬಂತು. ಅದರಿಂದ ಒಂದು 5-6 ತಿಂಗಳು ಡಿಸ್ಟರ್ಬ್ ಆಗಿದ್ರು, ಅದರಿಂದ ಕ್ಲೀನ್ ಚಿಟ್ ತಗೊಂಡು ಹೊರಗಡೆ ಬಂದರು. ಇದೆಲ್ಲ ಆಗುವಾಗ ಟೈಮಿಂಗ್ ಆಫ್ ಚೇಂಜಸ್ ಇದೆ ಅಲ್ವಾ, ದ್ಯಾಟ್ ಕೌಂಟ್ಸ್ ಮೋರ್ ಒಂದು ಪೊಲಿಟಿಕಲ್ ಪಾರ್ಟಿಗೆ. ಈಗ ನೀವು ದೇಶದಲ್ಲಿ ನೋಡಿದ್ರೆ ಮೋದಿಯವರನ್ನು ರಿಪ್ಲೇಸ್ ಮಾಡ್ಲಿಕ್ಕೆ ಆಗುತ್ತಾ? ಒಂದಿನ ರಿಪ್ಲೇಸ್ ಮಾಡಲೇಬೇಕು. ಈ ಹ್ಯಾಸ್ ಟು ಬಿ ರಿಪ್ಲೇಸ್ಡ್. 28 ಅಲ್ಲ, 29 ಅಲ್ಲ, 30ಕ್ಕಾದ್ರೂ ರಿಪ್ಲೇಸ್ ಹಾಕಿ ಆಗ್ತಾರೆ. ಇನ್ನೊಬ್ರು ಬರಲೇಬೇಕು. ಸೆಕೆಂಡ್ ಜನರೇಷನ್ ಶುಡ್ ಟೇಕ್ ಓವರ್. ಅದು ಆಗುತ್ತೆ. ಬಟ್ ಟೈಮಿಂಗ್ ಆಫ್ ದ ಪ್ರೊಸೆಸ್ ಇದೆಯಲ್ಲ, ಯಾವಾಗ ರಿಪ್ಲೇಸ್ ಮಾಡಬೇಕು ಒಂದು ಪೊಲಿಟಿಕಲ್ ಪಾರ್ಟಿ ಅದನ್ನು ಥಿಂಕ್ ಮಾಡುತ್ತೆ. ಆ ಥಿಂಕಿಂಗಲ್ಲಿ ನೋಡಿದರೆ ಈಗ ಕಾಂಗ್ರೆಸ್ಸು ಹಲವು ರಾಜ್ಯದ ಚುನಾವಣೆಗಳನ್ನು ಮುಗಿಸ್ಕೊಳ್ತು. ಕೇರಳದ ಎಲ್ಲ ಏನು ರಾಜಕೀಯ ಮುಗೀತು. ಈಗ ಇದು ಅಂದರೆ ನೆಕ್ಸ್ಟು ಕರ್ನಾಟಕಕ್ಕೆ ಇನ್ನು ಅಟ್ಲೀಸ್ಟ್ 2 ಇಯರ್ಸ್ ಇರೋದು. 2028 ಮೇಗೆ ಎಲೆಕ್ಷನ್ಗೆ ಹೋಗಲೇಬೇಕು ನಾವು. ಏಪ್ರಿಲ್ ಮೇಲೆ ಎಲೆಕ್ಷನ್ ಆಗುತ್ತೆ. ಅದಕ್ಕಿಂತ ಮುಂಚೆನೇ ಇದಕ್ಕೆ ಒಂದು ರೀತಿಯ ನಿಮ್ಗೆ ಹೇಳ್ತಾರಲ್ಲ, ಇದೊಂದು ಏನು ಕಬ್ಬಿಣದ ಕಡಲಾಗಿತ್ತು ಈವನ್ ಫಾರ್ ಹೈಕಮಾಂಡ್ಗೆ. ಇದನ್ನು ಯಾವ ರೀತಿಯ ಡಿಸಿಷನ್ ತಗೊಳ್ಳೋದು, ಸಿದ್ದರಾಮಯ್ಯನವರನ್ನು ಏನು ಕೆಳಗಿಳಿಸುವುದು ಅಥವಾ ಸಿದ್ದರಾಮಯ್ಯನವರಿಗೆ ಹೇಳುವಂತಹ ಧೈರ್ಯವೂ ಕೂಡ, ನೀವು ರಿಸೈನ್ ಮಾಡಬೇಕು ಅಂತ ಕೇಳುವಂತಹ ಧೈರ್ಯವೂ ಕೂಡ ಕಳೆದ ಹಲವು ವರ್ಷಗಳಿಂದ ಸಿದ್ದರಾಮಯ್ಯನ ಎದುರುಗಡೆ ಇಡುವಂತಹ ಪ್ರಪೋಸಲ್ ಇಡ್ಲಿಕ್ಕೂ ಹೈಕಮಾಂಡ್ ಮುಂದೆ ಹಿಂದೆ ನೋಡ್ತಾ ಇತ್ತು. ಬಿಕಾಸ್ ಸಿದ್ದರಾಮಯ್ಯ ಈಸ್ ಸಚ್ ಎ ಲೆಜೆಂಡರಿ ಲೀಡರ್. ಅದರಲ್ಲಿ ನೋ ಡೌಟ್. ಅಂತ ಪಾಲಿಟಿಷಿಯನ್ ಇನ್ನು ಹುಟ್ಟಬೇಕಾದ್ರೆ, ಇನ್ನು ಇರಬೇಕಾದ್ರೆ, ಪಾಲಿಟಿಕ್ಸ್ ಮಾಡಬೇಕಾದ್ರೆ ಇಟ್ ಈಸ್ ವೆರಿ ಟಫ್. ಬಟ್ ಒನ್ ಪೊಲಿಟಿಕಲ್ ಪಾರ್ಟಿ, ಯಾವುದೇ ಪೊಲಿಟಿಕಲ್ ಪಾರ್ಟಿ ಆದರೂ ಆ ಡಿಸಿಷನ್ ಅನ್ನು ತಗೊಳ್ಳೇಬೇಕು. ಈಗ ಎಲ್ಲರೂ ಹೇಳ್ತಾ ಇದ್ರು ಇದಕ್ಕಿಂತಾಗಿ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬರಲೇಬೇಕು. ಅದರ್ ಸಿದ್ದರಾಮಯ್ಯನವರಿಗೆ ರೀಶಫಲ್ ಮಾಡುವಂಥ ಅಧಿಕಾರ ಕೊಡಬೇಕು. ಈ ಒಂದು ಡೌಟ್ ಅನ್ನು ಕ್ಲಿಯರ್ ಮಾಡಬೇಕು. ಡಿ ಕೆ ಶಿವಕುಮಾರ್ ಅವರು ಹೇಳದಂದ್ರೆ, ನನಗೆ ಒಪ್ಪಂದ ಆಗಿದೆ, ನಾನು ಪ್ರಯತ್ನ ಮತ್ತು ಪ್ರಾರ್ಥನೆ ಎರಡನ್ನೂ ಮಾಡ್ತಾ ಇದ್ದೀನಿ, ನನಗೆ ಸಿದ್ದರಾಮಯ್ಯನವರು ಕೊಟ್ಟ ಮಾತನ್ನು ಉಳಿಸ್ಕೊಳ್ತಾರೆ ಅನ್ನೋ ಭರವಸೆ ಇದೆ, ಸಿದ್ದರಾಮಯ್ಯನವರೊಟ್ಟಿಗೆ ನಾನು ಬಂಡೆ ಥರ ನಿಂತ್ಕೊಂಡಿದ್ದೀನಿ ಅಂತ ಹೇಳುವ ಮಾತನ್ನು ನೀವು ಮೂಡ ಇರುವಾಗ ನಿಮಗೆ ಗೊತ್ತಿದೆ. ಮೂಡ ಇದಾಗುವಾಗ ಇಬ್ಬರೂ ಸೇರ್ಕೊಂಡ್ಬಿಟ್ಟು ಅವರ ಕೈ ಎತ್ತುಬಿಟ್ಟು ನಾನು ಬಂಡೆ ಥರ ಅವರೊಟ್ಟಿಗೆ ನಿಂತ್ಕೊಳ್ತೀನಿ ಅಂತ ಹೇಳಿದ್ದ ಅವೆಲ್ಲ ಪಿಕ್ಚರ್ಸ್ಗಳನ್ನು, ಅದೆಲ್ಲ ಎಪಿಸೋಡ್ಗಳನ್ನು ನಾವು ನೋಡಿದ್ವಿ. ಆದರೂ DK ಅವರು ಕೂಡ ಕಡೆಗೆ ಸೈಲೆಂಟ್, ಒಂದು ರೀತಿಯ ಸೈಲೆನ್ಸ್ಗೆ ಹೋದರು. ಎಲ್ಲೂ ಕೂಡ ಮೀಡಿಯಾದಲ್ಲಾಗಲಿ ಎಲ್ಲೂ ಕೂಡ ಯಾವ ರೀತಿಯ ಒಂದು ಗೊಂದಲದ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರಲಿಲ್ಲ. ಸಿದ್ದರಾಮಯ್ಯನು ಮಾತ್ರ ಕಳೆದ 3 ವರ್ಷಗಳಿಂದಲೂ ನಾನು CM, ನನ್ನನ್ನು ಹೈಕಮಾಂಡ್ CM ಮಾಡಿದೆ, ಬಟ್ ಹೈಕಮಾಂಡ್ ಅಥವಾ ರಾಹುಲ್ ಗಾಂಧಿ ಯಾವಾಗಲಾದರೂ ಹೇಳಿದ್ರೆ ಆ ದಿನನೇ ವಿದಿನ್ ಎ ಮಿನಿಟ್ ಐ ವಿಲ್ ರಿಸೈನ್ ಅಂತ ಹೇಳಿದ್ದಾರೆ. ದ್ಯಾಟ್ ಹಾನೆಸ್ಟಿ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ನಾನು ಹೇಳ್ತಾ ಇದ್ದೀನಲ್ಲ, ಸಿದ್ದರಾಮಯ್ಯನವರು ಕಳೆದ 8 ವರ್ಷನೂ ಕಾಂಗ್ರೆಸ್ಗೆ ತೋರಿಸಿದ್ದಾರೆ. ಆ ತೋರಿಕೆಯನ್ನು ಈಗ ಕಾರ್ಯರೂಪದಲ್ಲಿ ಸಿದ್ದರಾಮಯ್ಯನವರು ನಿನ್ನೆ ಒಪ್ಕೊಂಡು ಬಂದಿದ್ದಾರೆ ಅನ್ನೋದು. ಯಾವ ಒತ್ತಡ ಇರಲಿ, ಯಾವ ಅವರ ಅಕ್ಕಪಕ್ಕದಲ್ಲಿರುವವರು ಹೇಳಲಿ, ನಾವು 3ನೇ ಪ್ಲ್ಯಾನ್ ಮಾಡುವ, 4ನೇ ಪ್ಲ್ಯಾನ್ ಮಾಡುವ, ನೀವು ಆ ಕಾರ್ಡನ್ನು ಹಾಕಿ, ಈ ಕಾರ್ಡನ್ನು ಹಾಕಿ ಅಂತ ಹೇಳಿದ್ಬಿಟ್ರೆ, ಸಿದ್ದರಾಮಯ್ಯನವರು ಯಾವ ಕಾರ್ಡನ್ನು ಪ್ಲೇ ಮಾಡದೆ ಹಾನೆಸ್ಟಿ ಕಾರ್ಡ್, ಗ್ರ್ಯಾಟಿಟ್ಯೂಡ್ ಕಾರ್ಡ್ ಇದನ್ನ ಅದನ್ನು ಪ್ಲೇ ಮಾಡಿ ನಿನ್ನೆ ಬಂದಿದ್ದಾರೆ. ಈ ಸಿದ್ದರಾಮಯ್ಯನವರಿಗೆ ಕಷ್ಟ ಇರಲಿಲ್ಲ. ಐ ಆಮ್ ಟೆಲ್ಲಿಂಗ್ ಯು ನೌ ಆಲ್ಸೋ. ಸಿದ್ದರಾಮಯ್ಯನವರಿಗೆ ತಿರುಗಿ ಬೀಳಬೇಕಾದ್ರೆ, ಸಿದ್ದರಾಮಯ್ಯನವರಿಗೆ ಇಲ್ಲ ನಾನು ಬಿಟ್ಕೊಡಲ್ಲ ಅಂತ ಹೇಳಿದ್ರೆ
ಆ ಒಂದು ಫೋರ್ಸಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿದ್ದರಾಮಯ್ಯನವರು ಹಿಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳೋದು ನಮ್ಗೆ ಇವತ್ತು ಗೊತ್ತಿದೆ. ದರ್ ಇಸ್ ನಾಟ್ ಓನ್ಲಿ ಎ ಮಾಸ್ ಲೀಡರ್, ಕಾಂಗ್ರೆಸ್ಗೆ ಮುಂದಿನ ಎಲೆಕ್ಷನ್ಗೂ ಕೂಡ, ಈವನ್ ನಾಳೆ ಡಿ ಕೆ ಶಿವಕುಮಾರ್ ಆದ್ರೂ ಕೂಡ ಇನ್ನೊಂದು ಎಲೆಕ್ಷನ್ ಬರುವಾಗ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರೊಟ್ಟಿಗೆ ನಿಂತು ಕೈ ಬಲಪಡಿಸಿದ್ರೆ, ಅವರನ್ನು ಕೈ ಎತ್ತಿದ್ರೆ ಮಾತ್ರ ಕಾಂಗ್ರೆಸ್ ಇಲ್ಲಿ ಪುನಃ ರಾಜಕಾರಣದಲ್ಲಿ ಏನಾದರೂ ಸರ್ವೈವಲ್ ಆಗ್ಬೋದು ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಅಂತ ಅನ್ಸುತ್ತೆ. ಬಿಟ್ಟರೆ ಸಿದ್ದರಾಮಯ್ಯನವರನ್ನು ಎಗೇನ್ಸ್ಟ್ ಮಾಡಿಕೊಂಡು ಕಾಂಗ್ರೆಸ್ ಯಾವುದನ್ನು ನಾವು ನಿನ್ನೆ ಹೇಳ್ತಾ ಇದ್ವಿ, ಕನ್ವಿನ್ಸಿಂಗ್ ಸಿದ್ದರಾಮಯ್ಯನವರನ್ನು 1 ಗಂಟೆ 2 ಗಂಟೆ 3 ಗಂಟೆ ಕಾಲ ನಿನ್ನೆ ಕನ್ವಿನ್ಸ್ ಮಾಡಿದ್ರು ಹೈಕಮಾಂಡು, ನೀವು ಬಿಟ್ಕೊಡ್ಬೇಕು ಅನ್ನೋದು. ದೆರ್ ಇಸ್ ನೋ ಕನ್ವಿನ್ಸ್. ಅವರಿಗೆ ಪ್ರಪೋಸಲ್ ಆಫರ್ಗಳನ್ನು ಇಟ್ಟರೆ ಬಿಟ್ರೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಗೆ, ನಮ್ಮ ಸೋರ್ಸ್ಗಳ ಪ್ರಕಾರ ಬಂದ ಮಾಹಿತಿ ಪ್ರಕಾರ ರಾಹುಲ್ ಗಾಂಧಿಗೆ ಹೇಳಿದ ಒಂದೇ ಮಾತು, ಇಫ್ ಯು ಆಸ್ಕ್ ಮೀ ಟು ಸ್ಟೆಪ್ ಡೌನ್ ಐ ವಿಲ್ ಸ್ಟೆಪ್ ಡೌನ್ ಇನ್ ಎ ಮಿನಿಟ್ ಅಂತ ಹೇಳಿರೋದು. ಬಿಟ್ಟರೆ ಉಳಿದಿದ್ದು ಕಾಂಗ್ರೆಸ್ ವಾಂಟೆಡ್ ಟು ಕನ್ವಿನ್ಸ್ ಸಿದ್ದರಾಮಯ್ಯ ಫಾರ್ ವಾಟ್, ಏನನ್ನು ಕನ್ವಿನ್ಸ್ ಮಾಡ್ತಾ ಇತ್ತಂತೇಳಿ, ನೀವು ಮುಂದೆನೂ ನಮಗೆ ಬೇಕು, ನೀವಿಲ್ಲದೆ ಕಾಂಗ್ರೆಸ್ ನಾವು ಮಾಡಲಿಕ್ಕಾಗಲ್ಲ, ನಿಮ್ಮ ಏನು ವರ್ಕ್ ಮಾತ್ರ ಅಲ್ಲ, ನಿಮ್ಮ ಹೆಸರು ಮಾತ್ರ ಅಲ್ಲ, ನಿಮ್ಮ ಎಲ್ಲ ರೀತಿಯ ಈ ಮಾಡಿದ ಕೆಲಸಗಳಿದೆಲ್ಲ ನಮ್ಮೊಟ್ಟಿಗಿರಬೇಕು. ನೀವು ಒಂದು ಅಹಿಂದ ನಾಯಕರಾಗಿ, ನೀವು ಒಂದು ದೀನದಲಿತರ ಬಗ್ಗೆ ಇರುವ ಕಾಳಜಿ ಆಗಲಿ, ಅಥವಾ ಮೈನಾರಿಟಿಯ ಬಗ್ಗೆ ಇರುವ ನಿಮಗೆ ಕಾಳಜಿ ಆಗಲಿ, ಒಂದು ಸಮಾಜವಾದದ ಒಂದು ಕೊಂಡಿಯಾಗಿ ನೀವು ಕಾಂಗ್ರೆಸ್ ಒಟ್ಟಿಗೆ ನಿಲ್ಬೇಕು. ಯಾಕಂದರೆ ಕಾಂಗ್ರೆಸ್ ಈಸ್ ಹ್ಯಾವಿಂಗ್ ಸ್ಟ್ರಾಂಗ್ ಬೇಸ್. ನೀವು ಜಾತಿ ಕಾರಣಗಳನ್ನು ಇದನ್ನು ಎಲ್ಲ ಬಿಟ್ಟು ನೋಡಿದರೆ ಕಾಂಗ್ರೆಸ್ನ ಸ್ಟ್ರಾಂಗ್ ವೋಟ್ ಬೇಸ್ಗಳು ಯಾವುದಿದೆ ಅದು ಅಹಿಂದ ಮತ್ತು ಮೈನಾರಿಟಿ ಮತ್ತು ದಲಿತರ ವೋಟ್ಗಳು ಇದೆ ಅನ್ನೋದು ಕಾಂಗ್ರೆಸ್ಗೆ ಪಕ್ಕಾ ಗೊತ್ತಿದೆ. ಸಿದ್ದರಾಮಯ್ಯರವನ್ನು ಬಿಟ್ಟು ನಾಳೆ ಎಲೆಕ್ಷನ್ಗೆ ಹೋಗೋದು ಕೂಡ ಒಬ್ಬ ಮಾಸ್ ಲೀಡರನ್ನು ಬಿಡೋದು ಅಷ್ಟು ಈಸಿ ಆಗಿರಲಿಲ್ಲ. ಎಸ್, ವಾಟ್ ದೇ ಆರ್ ಟ್ರೈಂಗ್ ಟು ಕನ್ವಿನ್ಸ್, ನಾವು ಹೇಳ್ತೀವಿ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಅವರೊಟ್ಟಿಗೆ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಅವರು ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ರು. ರಾಹುಲ್ ಗಾಂಧಿ ಅವರು ಕಾಲು ಇಷ್ಟೇ ಕೇಳಿದ್ದು, ದೇ ಸ್ಟುಡ್ ವೆರಿ ಸ್ಟ್ರಾಂಗ್ ಅಂತ ಹೇಳಿದ್ರು. ವಾಟ್ ದೇ ಕನ್ವಿನ್ಸ್ಡ್, ದೇ ಆರ್ ಆಸ್ಕಿಂಗ್ ಹಿಮ್ ಟು ಸ್ಟೇ ಬ್ಯಾಕ್ ವಿತ್ ದ ಕಾಂಗ್ರೆಸ್. ಡಿ ಕೆ ಅವರ ಕೈ ಬಲಪಡಿಸಿ, ನೀವು ಕಾಂಗ್ರೆಸ್ ಒಟ್ಟಿಗೆ ಅವರಿ, ನಿಮ್ಮನ್ನು ನಾವು ರಾಜ್ಯಸಭೆಗೆ ತರ್ತೀವಿ, ನಿಮ್ಮನ್ನು ನಾವು ನ್ಯಾಷನಲ್ ಲೆವೆಲಲ್ಲಿ ಯೂಸ್ ಮಾಡ್ಕೋತೀವಿ, ನಿಮ್ಮ ಮಗನನ್ನು ನಾವು ಕ್ಯಾಬಿನೆಟ್ ಬರ್ತ್ ಮಾಡ್ತೀವಿ, ಇಲ್ಲಾಂದರೆ DCM ಮಾಡ್ತೀವಿ, ಮೋರ್ ದೆನ್ ದ್ಯಾಟ್ ವಿ ನೀಡ್ ಯುವರ್ ಸರ್ವಿಸ್ ಅಂತ ಹೇಳಿರೋದಿಟ್ರೆ ಸಿದ್ದರಾಮಯ್ಯ ಈಸ್ ಟೇಕನ್ ಸಮ್ ಟೈಮ್ ಫಾರ್ ದ್ಯಾಟ್. ಎಸ್, ಸತೀಶ್ ಜಾರಕಿಹೊಳಿ ಅವರು ಮಾತನಾಡ್ತಾ ಇದ್ದಾರೆ. ಎಸ್, ಚರ್ಚೆ ಇದೆ ಆದ್ರೆ ನಮ್ಮ ಜೋಡಿ ಯಾರು ಇನ್ನೂ ಚರ್ಚೆ ಮಾಡಿಲ್ಲ. ಸೊ ಚರ್ಚೆ ಮಾಡಿದ್ರೆ ನಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ನಮ್ಮ ಕಂಫರ್ಟೇಬಲ್ ಅನ್ನ ಹೇಳುವಂತ ಪ್ರಯತ್ನ ಮಾಡ್ತೀವಿ ವರಿಷ್ಠರಿಗೆ. ಸರ್, ಈಗ ಮುಖ್ಯಮಂತ್ರಿ ಬದಲಾವಣೆ ಆದರೆ ಸಹಜವಾಗಿ ಸಮೀಕರಣ ಕೂಡ, ಜಾತಿ ಸಮೀಕರಣ, ಸಾಮಾಜಿಕ ಸಮೀಕರಣ ಬದಲಾಗುತ್ತೆ. ಇಂಥದ್ರಲ್ಲಿ ದಲಿತ ಸಮುದಾಯದಲ್ಲಿ ನಾಯಕರಾಗಿ ತಾವು ಕೂಡ ಗುರುತಿಸಿಕೊಂಡಿರುವಂಥ ಅಹಿಂದ ಮ್ಯಾಟರ್ನ ತಾವು ಮೊದಲಿಂದಲೂ ಕೂಡ ಸಿದ್ದರಾಮಯ್ಯ ಆದ ಬಳಿಕ ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀರಿ. ಆ ವಿಚಾರದಲ್ಲಿ ಏನಾದರೂ ಹೈಕಮಾಂಡ್ ಜೊತೆಗೆ ಮಾತುಕತೆ ಆಗಿರುವಂಥದ್ದು ಜೊತೆಗೆ? ಇಲ್ಲ, ಯಾವುದು ಆ ರೀತಿ ಯಾವುದೂ ಆಗಿಲ್ಲ, ಇನ್ನೂ ಕರೆದೇ ಇಲ್ಲ. ನಮಗೆ ಚರ್ಚೆಗೆ ಕರೆದ್ರೆ ಏನಾಗಬೇಕು ಮುಂದಿನ 2 ವರ್ಷಗಳಲ್ಲಿ, ಪಕ್ಷ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ನಮ್ಮ ಸಲಹೆಗಳನ್ನು ನೀಡ್ತೀವಿ. ಸೊ ಇನ್ನೂ ವರಿಷ್ಠ ನಮಗೆ ಅವಾರ್ಡ್ ಮಾಡಿಲ್ಲ, ಹೇಳಿದ್ದೀವಿ, ಕೋಟೆ ನಿಭಾಯಿಸ್ತು ಅಂತ ಹೇಳಿದ್ದೀವಿ. ಸೊ ಅದಕ್ಕೆ ಇನ್ನೂ ಯಾರು ಚರ್ಚೆ ಮಾಡಿಲ್ಲ. ನಮ್ಮ ಅಭಿಪ್ರಾಯ ಕೇಳಿದಾಗ ಒಂದ್ಸರಿ ಹೇಳಿದ್ದೀವಿ ನಮ್ಮ ಆಗ್ತೀವಿ ಅಂತ. ಅವ್ರ ಇತ್ತಿತ್ತಲಾಗಿ ಅದ್ರ ಬಗ್ಗೆ ಚರ್ಚೆ ಇಲ್ಲ. ನೋಡೋಣ, ಇದಾದ್ಮೇಲೆ ಡೆವಲಪ್ ಆದ್ಮೇಲೆ ನೋಡೋಣ. ಎಲ್ಲ ಚೇಂಜ್ ಆಗಲೇಬೇಕು, ಅದು ಚರ್ಚೆ ಪ್ರಾರಂಭ ಆಗಿಲ್ಲ. ಆದ್ರೆ ಅದ್ರ ಬಗ್ಗೆ ನಮ್ಮ ಅಭಿಪ್ರಾಯನ ಹೇಳ್ತೀವಿ. ಹೊಸ ಸಂಪುಟದಲ್ಲಿ ನೀವು DCM ಆಗೋದಕ್ಕೆ ಕರೆ ಬಂದರೆ ಅವಕಾಶ ಇದ್ರೆ? ಇಲ್ಲ, ಪಾರ್ಟಿ ಏನ್ ಮಾಡ್ತದೆ ಅದು ಎಲ್ಲರೂ ಒಪ್ಪಲೇಬೇಕು. ಈಗಂತ ಹೇಳಲಿಕ್ಕೆ ಆಗೋಲ್ಲ. ಪಾರ್ಟಿ ಯಾವ ಸ್ಥಾನಮಾನ ಕೊಡ್ತದೆ, ಏನ್ ಕೊಡ್ತದೆ ಅನ್ನೋದು ಅದನ್ನು ಎಲ್ಲರೂ ಒಪ್ಕೊಳ್ಳೇಬೇಕು, ಅದ್ರ ಪ್ರಕಾರ ನಡೀಲೇಬೇಕು. ಇದ್ರ ಜೊತೆಗೆ ಇನ್ನೊಂದು ಸಚಿವ ಸ್ಥಾನದ ಜೊತೆಗೆ KPCC ಸ್ಥಾನ ಅನ್ನೋದು ಒಂದು ಚರ್ಚೆಯಲ್ಲಿರುವಂತದ್ದು. ಒಂದ್ ವೇಳೆ ಸಚಿವ ಸ್ಥಾನ ಇಲ್ಲದೇ ಇದ್ರೂ ಕೂಡ KPCC ನಿಭಾಯಿಸ್ತೀರಾ ಸರ್? ಆ ಒಂದು ದೊಡ್ಡ ಸವಾಲಿದೆ. ಒಂದ್ ವೇಳೆ ಏನಾದ್ರು ಇಲ್ಲ, ನಮ್ಗೆ ಅದೇ ಹೇಳಿಲ್ಲ, ಇನ್ನು ನಮ್ಗೆ ಕರೆದ್ರೆ ಚರ್ಚೆ ಮಾಡ್ತೀವಿ, ನಮ್ಮ ವಿಚಾರಗಳಂತ ಹೇಳಿದ್, ನಮ್ಮ ವಿಚಾರಗಳನ್ನ ಹೇಳ್ತೀವಿ ಅವರಿಗೆ, ಯಾವ ರೀತಿ ಏನು ಅಂತ ಅವಾಗ ಹೇಳಿದ್ಮೇಲೆ ಮುಂದೆ ನೋಡೋಣ. ಇನ್ನೂ ನಮ್ನ ಯಾರು ಅವಾರ್ಡ್ ಮಾಡಿಲ್ಲ, ಮಾಡಿದಾಗ ನಮ್ಮ ಅಭಿಪ್ರಾಯ ಹೇಳ್ತೀವಿ. ಈಗ ನೀವು ಮಾತಾಡುವಾಗ ಯಾವತ್ತೂ ಗಾಡಿಯಲ್ಲಿ ಗುಂಡು ಹೊಡೆದಿಲ್ಲ, ಆ ಕಾರಣದಿಂದ ನೀವು ಮೊದಲು ಹೇಳಿದ್ದು 2028ಕ್ಕೆ ನಾನು ಕಂಟೆಸ್ಟೆಂಟ್ ಆಗ್ತೀನಿ ಅಂತ. ಈ ಸಂದರ್ಭದಲ್ಲಿ ನನಗೇನು ಬೇಡ ಅಂತ ಕೂಡ ಹೇಳಿದ್ವಿ. ಒಂದ್ ವೇಳೆ ಏನಾದರೂ KPCC ಅಧ್ಯಕ್ಷ ಸ್ಥಾನವನ್ನೇ ಕೊಡ್ತೀವಿ, ಸಚಿವ ಸ್ಥಾನವನ್ನು ಬಿಟ್ಕೊಡ್ಬೇಕು ಅನ್ನೋ ಮಾತು ಬಂದರೆ? ಅಲ್ಲ, ಇನ್ನೂ ಚರ್ಚೆ ಆಗಿಲ್ಲ. ನೋಡೋಣ, ಪಾರ್ಟಿಯಲ್ಲಿ ಏನಿದೆ ಗೊತ್ತಿಲ್ಲಲ್ಲ, ನನಗೂ ಗೊತ್ತಿಲ್ಲ ಪಾರ್ಟಿಯಲ್ಲಿ ಯಾವ ರೀತಿ ಅವರು ಚರ್ಚೆ ಮಾಡಿದ್ದಾರೆ, ಅವ್ರದ್ದು ಅಂತಿಮ ನಿರ್ಧಾರ ಏನು ಗೊತ್ತಿಲ್ಲ. ನೋಡೋಣ, ಫಸ್ಟ್ ಮುಖ್ಯಮಂತ್ರಿಗಳ ನಾಳೆ ಮುಗಿಲಿದ್ದು ಸಮಸ್ಯೆ ಪರಿಹಾರ ಆಗಲಿ, ನಂತರ ಅದ್ರ ಬಗ್ಗೆ ನಂತರ ಇನ್ನು ಬೇರೆ ಬೇರೆ ವಿಚಾರದ ಚರ್ಚೆ ಮಾಡ್ತೀವಿ. ನಾಳೆ ಗೊತ್ತಾಗೋದಿಲ್ಲ, ನಾಳೆ ಬೆಳಗ್ಗೆ ಇಲ್ಲ ಇವೆಲ್ಲ ಅಸಮಾನ ಗೊಂದಲ ನಾಳೆ ಬ್ರೇಕ್ಫಾಸ್ಟ್ ನಲ್ಲಿ ಪರಿಹಾರ ಆಗುತ್ತೆ, ಅಲ್ಲಿಗೆ ವೇಟ್ ಮಾಡೋಣ. ಓಕೆ.
ಗಮನಿಸ್ತಾ ಇದ್ರಿ, ಒಂದ್ ಕಡೆಯಲ್ಲಿ ಸಚಿವರಾಗಿರುವಂತ ಸತೀಶ್ ಜಾರಕಿಹೊಳಿ ಅವರು ಮಾತನಾಡ್ತಾ ಇದ್ರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳಲ್ಲಿ ಅವರು ಕೂಡ ಒಬ್ರು ಅಂತ ಹೇಳಲಾಗ್ತಾ ಇದೆ. ಕಾರಣ ಅಂತ ಹೇಳಿದ್ರೆ ಕೆಲ ದಿನಗಳ ಹಿಂದೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಬಟ್ ಇದು ರೈಟ್ ಟೈಮ್ ಅಂತ ಅವರ ಬೆಂಬಲಿಗರು ಹೇಳ್ತಾ ಇರೋದು. ಎಸ್ ಸರ್, ಕೆಲವೊಂದಿಷ್ಟು ನಾಯಕರು ಮಾತನಾಡ್ತಾ ಇದ್ರು. ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಕುರಿತಂತೆ ಚರ್ಚೆ ಆಗ್ತಾ ಇದೆ, ಹಾಗೆಯೇ ಬೇರೆ ಬೇರೆ ವಿಚಾರಗಳ ಕುರಿತಂತೆ ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯ ನಾಳೆಯೇ ಒಂದು ವೇಳೆ ರಾಜೀನಾಮೆಯನ್ನು ಕೊಡುವಂತ ಸಾಧ್ಯತೆ ಕೂಡ ಇದೆ ಎನ್ನಲಾಗ್ತಾ ಇದೆ. ಏನು ಹೇಳ್ತೀರಾ ಸರ್? ಸಾಧ್ಯತೆ ಅಲ್ಲ, ಕೊಟ್ಟೆ ಕೊಡ್ತಾರೆ. ಇಟ್ ಈಸ್ ವೆರಿ ಮಚ್ ಶ್ಯೂರ್ ಹಿ ವಿಲ್ ಗಿವ್. ನಾನು ಈಗ ಸತೀಶ್ ಜಾರಕಿಹೊಳಿ ಮಾತಾಡ್ತಾ ಹೇಳಿದ್ರು, ಹೌದು ನಾಳೆ ಎಲ್ಲ ಗೊಂದಲಕ್ಕೆ ತೆರೆ ಬೀಳುತ್ತೆ ಅಂತ. ಎಸ್, ದಿಸ್ ಈಸ್ ರೈಟ್ ಡಿಸಿಷನ್ ಕಾಂಗ್ರೆಸ್ ಹೈಕಮಾಂಡ್ ತಗೊಂಡಿದೆ ಅಂತ ನನಗೆ ಅನಿಸುತ್ತೆ. ಅದು ಎಸ್ ಆರ್ ನೋ, ಸಿದ್ದರಾಮಯ್ಯ ಅವ್ರ ಡಿ ಕೆ ಅಥವಾ ಅಧಿಕಾರ ಇದನ್ನು ರೀಶಫಲ್. ಬಟ್ ಇಷ್ಟರವರೆಗೆ ತಗೊಂಡಿರಲಿಲ್ಲ ಅಂದರೆ ಇನ್ನೂ 1 ವರ್ಷ ಇದೇ ಥರ ಕಾಂಗ್ರೆಸ್ ಗೌರ್ಮೆಂಟ್ ಏನಾದರೂ ನಡೆಸ್ತಾ ಹೋದರೆ ಐ ಡೋಂಟ್ ಥಿಂಕ್ ಸೊ ದೇ ಕುಡ್ ಹ್ಯಾವ್ ಗಾಟ್ ಈವನ್ 50 ಸೀಟ್ಸ್. ಯಾಕಂದರೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಇದೇ ಒಂದು ನಡೀತಾ ಇತ್ತು. 3 ವರ್ಷಗಳ ಕಾಲ ನಥಿಂಗ್ ಹ್ಯಾಸ್ ಡನ್ ಪ್ರಾಪರ್ಲಿ. ನಂಬರ್ 1. ನಂಬರ್ 2, ಕೆಪಿಸಿಸಿ ಅಧ್ಯಕ್ಷರ ಬಗ್ಗೆ ಈಗ ಸತೀಶ್ ಜಾರಕಿಹೊಳಿ ಮಾತಾಡ್ತಿದ್ರು. ವೆರಿ ಮಚ್ ಶ್ಯೂರ್ ಡಿ ಕೆ ಶಿವಕುಮಾರ್ ಅವರು 2 ಕೆಪಿಸಿಸಿ ಅಧ್ಯಕ್ಷರು ಮತ್ತು CM ಸ್ಥಾನವನ್ನು ಅಲಂಕರಿಸಲ್ಲ. ಡಿ ಕೆ ಶಿವಕುಮಾರ್ ಅವರು ನಾಳೆ CM ಸ್ಥಾನವನ್ನು ಅಲಂಕರಿಸಬೇಕಾದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಮೊದಲು ಬಂದು ನಾಳೆ ರಾಜೀನಾಮೆಯನ್ನು ಕೊಡ್ತಾರೆ. ಸಿದ್ದರಾಮಯ್ಯ ಅವರು ಹೋಗ್ಬಿಟ್ಟು CM ಪೋಸ್ಟ್ಗೆ ರಾಜೀನಾಮೆ ಕೊಟ್ಟರೆ ಈ ಕಡೆಯಿಂದ ಡಿ ಕೆ ಶಿವಕುಮಾರ್ ಅವರು ಹೋಗ್ಬಿಟ್ಟು ಕೆಪಿಸಿಸಿ ಪ್ರೆಸಿಡೆಂಟ್ಗೆ ರಾಜೀನಾಮೆ ಕೊಡ್ತಾರೆ. ಎಸ್, ನಾವು ಏನಾಗಬಹುದು ಅನ್ನೋದಕ್ಕೆ ಗವರ್ಮೆಂಟ್ ಕಂಟ್ರೋಲ್, ಸರ್ಕಾರದ ಕಂಟ್ರೋಲು ಡಿ ಕೆ ಶಿವಕುಮಾರ್ ಅವರ ಕೈಗೆ ಬಂದರೆ ಪಾರ್ಟಿ ಕಂಟ್ರೋಲ್ ಇದೆ ಅಲ್ಲ, ಕೆಪಿಸಿಸಿ ಪ್ರೆಸಿಡೆಂಟ್ ಆಲ್ಮೋಸ್ಟ್ ಜಾರಕಿಹೊಳಿ ಅವರು ಆಗ್ತೀನಿ ಅನ್ನೋದು ಕನ್ಫರ್ಮ್ ಇರುವ ಕಾರಣ ಪಾರ್ಟಿ ಕಂಟ್ರೋಲ್ ಸಿದ್ದರಾಮಯ್ಯನವರ ಕಡೆ ಹೋಗುತ್ತೆ ಅನ್ನೋದು ಇದೆ. ನಾವು ಒನ್ ಸೈಡ್ ಗವರ್ಮೆಂಟ್ ಕಂಟ್ರೋಲು ಡಿ ಕೆ ಶಿವಕುಮಾರ್ ಅವರ ಕಡೆಗೆ ಹೋದರೆ ಕರ್ನಾಟಕ ಕಾಂಗ್ರೆಸ್ಸಿನ ಕಂಟ್ರೋಲು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯರವರ ಕೈಗೆ ಬರುವ ಚಾನ್ಸಸ್ ಎಲ್ಲ ಕಡೆ ಇರುತ್ತೆ. ಯಾಕಂದರೆ ನಿಮಗೆ ಗೊತ್ತಿದೆ, ಈವನ್ ಎಲ್ಲರೂ CM ಆಗಬೇಕು ಅನ್ನೋ ರಾಜಕಾರಣದಲ್ಲಿ ಆಸೆ ಎಲ್ರಿಗಿರುತ್ತೆ. ಅದು ವೆರಿ ಸೀನಿಯರ್ ಮೋಸ್ಟ್ ಲೀಡರ್ಸ್ ಲೈಕ್ ಡಾಕ್ಟರ್ ಜಿ ಪರಮೇಶ್ವರ್ ಇರ್ಬೋದು ಅಥವಾ ಸತೀಶ್ ಜಾರಕಿಹೊಳಿ ಇರ್ಬೋದು. ಈ ಕಡೆ ನೋಡಿದರೆ ನೀವು ನಮ್ಮ ಯಾರು MB ಪಾಟೀಲ್ ಅವರು ಇರ್ಬೋದು. ಅವರವರು ನಾವು ಹರಹರು ಅಂತ ಹೇಳೋದಕ್ಕೆ ಯಾವ ತಪ್ಪು ಇಲ್ಲ. ಅವರಿಗೂ ಜಾತಿ ಬೆಂಬಲ ಇದೆ, ಅವರು ರಾಜಕಾರಣವನ್ನು ನೋಡಿದ್ದಾರೆ, ಅವರು ರಾಜಕಾರಣದಲ್ಲಿ ಪಳಗಿದ್ದಾರೆ. ಎವ್ರಿಬಡಿ ಈಸ್ ಹ್ಯಾವಿಂಗ್ ದಟ್ ರೈಟ್ಸ್. ನಾಳೆ ಸತೀಶ್ ಜಾರಕಿಹೊಳಿ ಹೌದು ನಾನು ದಲಿತ CM ಆಗಲಿಕ್ಕೆ ಇಷ್ಟಪಡ್ತೀನಿ, ಕಾಂಗ್ರೆಸ್ಸಲ್ಲಿ ಇಷ್ಟವರೆಗೆ ದಲಿತ CM ಆಗಿಲ್ಲ, ನಾವು ಆಗಬೇಕು ಅನ್ನೋದನ್ನು ಇವನು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ನನ್ನ ಕಡೆಯ ಒಂದು ಆಸೆ ಇತ್ತು, ಅದು ಇನ್ನು ಪೂರೈಸಿಲ್ಲ ನಾನು ಅಂತ ಹೇಳೋದನ್ನು ಒಂದು ಟವಲ್ ಅವರು ಹಾಕಿಬಿಟ್ಟಿದ್ರು. ವಿ ಕ್ಯಾನ್ ಸಿ ದ್ಯಾಟ್. ಬಟ್ ಹಿಯರ್ ನಾಳೆ ಕೆಪಿಸಿಸಿ ಪ್ರೆಸಿಡೆಂಟ್ಗೆ ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡೋದಂತೂ ಖಂಡಿತ ಸತ್ಯ. ನಾವು ವಿ ವಿಲ್ ಗೋ ಟು ಸುಂದರೇಶ್ ಅವರೇ. ಸುಂದರೇಶ್ ಸರ್, ಗುಡ್ ಮಾರ್ನಿಂಗ್. ನಮಸ್ತೆ ಸರ್, ಗುಡ್ ಮಾರ್ನಿಂಗ್. ಫೈನಲಿ 3 ವರ್ಷದ ನಂತರ ಕಾಂಗ್ರೆಸ್ ಹೈಕಮಾಂಡ್ ಧೈರ್ಯ ಮಾಡಿಬಿಟ್ಟಿದೆ. ಅಟ್ ಲೀಸ್ಟ್ ಏನಾದರೂ ಒಂದು ಡಿಸಿಷನ್ ತಗೊಬೇಕು. ನಾವು ಇದು ಡಿಸಿಷನ್ ತಗೊಂಡಿಲ್ಲ ಅಂದರೆ ಇದರ ಪರಿಣಾಮ ಚೆನ್ನಾಗಿರಲ್ಲ ಅಂತ ಹೈಕಮಾಂಡ್ಗೆ ಗೊತ್ತಿತ್ತು. ನಾಟ್ ಈವನ್ ಹೈಕಮಾಂಡ್, ಎಲ್ಲರೂ ಪಾರ್ಟಿಯವರಿಂದ ಹಿಡಿದು ಎಲ್ಲರೂ ಹೇಳ್ತಾ ಇದ್ದಾರೆ ದೇ ಕುಡ್ ಹ್ಯಾವ್ ಟೇಕನ್ ಡಿಸಿಷನ್ ಫಾಸ್ಟ್ ಅಂತ. ಈಗ ಡಿಸಿಷನ್ಗೆ ಬಂದಂಗೆ ಇದೆ. ಏನನ್ಸುತ್ತೆ ನಿಮಗೆ ಈ ಡಿಸಿಷನ್ ಬಗ್ಗೆ? ಸರ್, ಖಂಡಿತವಾಗ್ಲೂ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ನಾವು ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನ ನೋಡ್ಕೊಂಡ್ ಬರ್ಬೇಕಾಗ್ತದೆ, ಮತ್ತೆ ಪಕ್ಷವನ್ನ ಅಧಿಕಾರಕ್ಕೆ ತಂದಂತ ಇತಿಹಾಸವನ್ನು ಕೂಡ ನೋಡ್ಕೊಂಡ್ ಬರ್ಬೇಕಾಗ್ತದೆ. ಒಂದು ಪಕ್ಷಿಗೆ 2 ರೆಕ್ಕೆಗಳು ಎಷ್ಟು ಮುಖ್ಯನೋ ಅದೇ ರೀತಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಈ ಇಬ್ಬರು ನಾಯಕರ ಒಂದು ಬೆಂಬಲ ಬಹಳ ಮುಖ್ಯವಾಗಿತ್ತು. ಇವತ್ತು ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶಾದ್ಯಂತ ಬಿಜೆಪಿಯ ಅಲೆ ಇದ್ದಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ. ಈ ಇಬ್ರು ನಾಯಕರುಗಳು ಕೂಡ ಹಗಲಿರುಳು ಕಾಯ ವಾಚ ಮನಸ ಎಲ್ಲ ತಾರತಮ್ಯಗಳನ್ನ ಎಲ್ಲ ಗೊಂದಗಳನ್ನ ನೀವು ಮರೆತು ಕಾಂಗ್ರೆಸ್ ಪಕ್ಷವನ್ನ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ತರ್ತಾರೆ. ನಾವು ಮೊದಲನೇದಾಗಿ ಈಗ ರಾಜೀನಾಮೆ ಕೊಡ್ತಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಸಿದ್ದರಾಮಯ್ಯ ಸಾಹೇಬ್ರು ಏನು ಬುದ್ಧ, ಬಸವ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನ ಮತ್ತೆ ಅವ್ರದ್ದೇ ಆದಂತ ಒಂದು ಆಲೋಚನೆಗಳನ್ನ ಇಟ್ಕೊಂಡು ಮತ್ತೆ ಸಮಾಜವಾದ, ಸಾಮಾಜಿಕ ನ್ಯಾಯ, ಸಮಾನತೆ, ಸ್ವಾತಂತ್ರ್ಯ, ಸಂವಿಧಾನ ಈ ಎಲ್ಲಾ ವಿಚಾರಗಳನ್ನ ಇವರು ನಮ್ಮ ಮೈಗೂಡಿಸ್ಕೊಂಡು ತಮ್ಮಲ್ಲಿ ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನವರೆಗೂ ಕರ್ನಾಟಕ ಅತ್ಯಂತ ಸುಭದ್ರವಾದಂತ ಸುಭಿಕ್ಷವಾದಂತ ಆಡಳಿತವನ್ನ ಕೊಡ್ತಾ ಬಂದಿದ್ದಾರೆ. ಆಮೇಲೆ ಸಿದ್ದರಾಮಯ್ಯ ಸಾಹೇಬರಿಗೆ ಹೇಳಿ ಕೇಳಿ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಇಲ್ದಂತವರು.
ಕೇವಲ ನೀವು ಈಗಾಗಲೇ ಹೇಳ್ದಂಗೆ ಮೂಡ ಹಗರಣದೊಂದು ಬಿಟ್ರೆ ಆ ಸಂದರ್ಭದಲ್ಲೂ ಕೂಡ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಅವರು ಹೆಗಲನ್ನ ಕೊಟ್ರು, ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಂಡ್ರು. ನಾನು ಈ ಬಂಡೆ ಅಂತೆ ಈ ಸಿದ್ದರಾಮಯ್ಯ ಅವ್ರ ಜೊತೆ ನಿಂತ್ಕೊಂತೀನಿ ಅಂತ ಹೇಳಿ ಬಹಿರಂಗವಾಗಿ ಘೋಷಣೆಯನ್ನ ಮಾಡಿದ್ರು. ಅದೇ ರೀತಿಯಲ್ಲಿ ಇವತ್ತು ಸರ್ ಡಿ ಕೆ ಶಿವಕುಮಾರ್ ಸಾಹೇಬ್ರು ಕೂಡ ಪಕ್ಷವನ್ನ ಅಧಿಕಾರಕ್ಕೆ ತಕ್ಕಂತ ನಿಟ್ಟಿನಲ್ಲಿ ಅವ್ರದೇ ಆದಂತ ಶ್ರಮ ಇದೆ, ಅವ್ರದೇ ಆದಂತ ಹೋರಾಟ ಇದೆ, ಅವ್ರದೇ ಆದಂತ ತ್ಯಾಗ ಬಲಿದಾನ ಇದೆ. ಪಕ್ಷಕ್ಕೋಸ್ಕರ ಅವರು ಜೈಲು ಸೇರ್ತಾರೆ. ಸ್ವತಂತ್ರ ನಡಿಗೆ, ಭಾರತ್ ಜೋಡೋ, ಮೇಕೆದಾಟು ಹಲವಾರು ಹೋರಾಟಗಳನ್ನ ಬಿಜೆಪಿ ಕೇಂದ್ರ ಸರ್ಕಾರ ತಂದಂತ ಹಲವಾರು ಮಸೂದೆಗಳ ವಿರುದ್ಧವಾಗಿ, ಮತ್ತೆ ಅವ್ರು ತಂದಂತ ರೈತ ವಿರೋಧಿ ಮಸೂದೆಗಳಿರ್ಬೋದು, ಬೆಲೆ ಏರಿಕೆ ಇರ್ಬೋದು, ಅಗತ್ಯ ವಸ್ತುಗಳ ಬಳಕೆ ಬೆಲೆ ಇರ್ಬೋದು, ಅದರ ಏರಿಕೆ ವಿರುದ್ಧ ಇರ್ಬೋದು, ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಿಸಿದ ವಿರುದ್ಧವಾಗಿರ್ಬೋದು, ನಿರಂತರವಾಗಿ ಹೋರಾಟವನ್ನ ಹಮ್ಮಿಕೊಳ್ತಾರೆ. ರಾಜ್ಯಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತಗಳನ್ನ, ನಿಷ್ಠಾವಂತ ಹೋರಾಟಗಾರನ, ಕಾಂಗ್ರೆಸ್ ನಾಯಕರುಗಳನ್ನ ಬೀದಿಗಿಳಿದು ಹೋರಾಟ ಮಾಡ್ತಾರೆ. ಹಲವಾರು ಕೇಸುಗಳನ್ನ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ನಾಯಕರುಗಳ ಮೇಲೆ ಆಗ್ತದೆ. ಇಷ್ಟೆಲ್ಲಾ ಹೋರಾಟಗಳ ನಂತರ ಕಾಂಗ್ರೆಸ್ ಪಕ್ಷವನ್ನ ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರ ಅಧ್ಯಕ್ಷತೆಯಲ್ಲಿ, ಸಿದ್ದರಾಮಯ್ಯ ಸಾಹೇಬರ ಬೆಂಬಲದೊಂದಿಗೆ, ಅದೇ ರೀತಿಯಲ್ಲಿ ಎಲ್ಲಾ ಪಕ್ಷದ ಎಲ್ಲಾ ಮುಖಂಡರುಗಳ ಬೆಂಬಲ ಸಹಕಾರದಿಂದ ಕಾಂಗ್ರೆಸ್ ಪಕ್ಷವನ್ನ ರಾಜ್ಯದಲ್ಲಿ ಅಧಿಕಾರಕ್ಕೆ ತರ್ತಾರೆ. ಇದು ನಿಜಕ್ಕೂ ಸರ್ ಡಿ ಕೆ ಶಿವಕುಮಾರ್ ಸಾಹೇಬರ ತ್ಯಾಗ ಬಲಿದಾನ ಇದೆ. ಅದಕ್ಕೋಸ್ಕರ ಜೈಲ್ ಸೇರ್ತಾರೆ. ಇತ್ತೀಚೆಗೆ ನೀವು ಒಂದು ಸ್ಟೇಟ್ಮೆಂಟ್ ನ ಗಮನಿಸಬಹುದು. ಸರ್, ನಿಮ್ಗೆ ಏನಾದ್ರು ಅಧಿಕಾರ ಕೊಡ್ಲಿಲ್ಲ ಅಂದ್ರೆ ನೀವು ಬೇರೆ ಪಕ್ಷಕ್ಕೆ ಹೋಗ್ತೀರಂತ ಸಂದರ್ಭದಲ್ಲಿ ಕೇಳಿದಂತ ಮಾಧ್ಯಮ ಪ್ರತಿನಿಧಿಗಳು ಕೇಳಿದಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳ್ತಾರೆ, ಐ ಬಾರ್ನ್ ಆಸ್ ಎ ಕಾಂಗ್ರೆಸ್ ಮ್ಯಾನ್, ಐ ಡೈ ಆಸ್ ಎ ಕಾಂಗ್ರೆಸ್ ಮ್ಯಾನ್ ಅಂತ ಹೇಳ್ತಾರೆ. ಅಷ್ಟು ಮಟ್ಟಿಗೆ ಅವ್ರಿಗೆ ಪಕ್ಷ ನಿಷ್ಠೆ, ಪಕ್ಷದ ತಾಯಿ ಅನ್ನೋ ರೀತಿಯಲ್ಲಿ, ಪಕ್ಷ ತಾಯಿ ಅನ್ನೋ ನಿಟ್ಟಿನಲ್ಲಿ ಅವ್ರ ಆಲೋಚನೆ ಮಾಡ್ತಾ ಪಕ್ಷಕ್ಕೋಸ್ಕರ ಹಗಲಿರುಳು ದುಡ್ದಿದ್ದಾರೆ. ಮತ್ತೆ ಸರ್, ಒಂದೇ ಒಂದು ವಿಚಾರ ನೀವು ಆಗ್ಲೇ ಹೇಳ್ತಿದ್ರೆ, ಅವರು ಸದಾ ಒಂದು ಮಾತನ್ನ ಹೇಳ್ತಿದ್ರು, ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಮತ್ತೆ ಇನ್ನೊಂದು ಮಾತು ಹೇಳ್ತಾರೆ, ಯಶಸ್ಸನ್ನ ಕಾಣಬೇಕಾದ್ರೆ ಧರ್ಮರಾಯನ ಧರ್ಮತ್ವ ಇರಬೇಕು, ದಾನಶೂರಕರ್ಣನ ದಾನತ್ವ ಇರಬೇಕು, ಭೀಮನ ಬಲ ಇರಬೇಕು, ಅರ್ಜುನನ ಗುರಿ ಇರಬೇಕು, ವಿದುರನ ನೀತಿ ಇರಬೇಕು, ಕೃಷ್ಣನ ತಂತ್ರ ಇರಬೇಕು ಅಂತ ಹೇಳ್ತಾರೆ. ಈ ಎಲ್ಲಾ ವಿಚಾರಗಳನ್ನ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು, ಅದೇ ರೀತಿ ಅವರು ಹಲವಾರು ಜೈಲಿಗೆ ಹೋಗಿ ಬಂದು ಕೆಪಿಸಿಸಿ ಆಫೀಸಲ್ಲಿ, ಅಲ್ಲಿ ಜೈಲಿಂದ ಬಂದಂತ ಸಂದರ್ಭದಲ್ಲಿ ಏರ್ಪೋರ್ಟ್ ಇಂದ ನೇರವಾಗಿ ಕೆಪಿಸಿಸಿ ಆಫೀಸ್ ಬರ್ತಾರೆ. ಕೆಪಿಸಿಸಿ ಆಫೀಸಲ್ಲಿ ಒಂದು ಪತ್ರಿಕಾಗೋಷ್ಠಿ ಕರೀತಾರೆ ಎಲ್ಲಾ ನಾಯಕರ ಒಟ್ಟಿಗೆ. ಅಲ್ಲೊಂದು ಮಾತು ಹೇಳ್ತಾರೆ, ಪ್ರಪ್ರಥಮ ಮಾತು ಅವರು ಪ್ರಾರಂಭಿಸದೆ, ನಾನು ಜೈಲಲ್ಲಿದ್ದಂತ ಸಂದರ್ಭದಲ್ಲಿ ನನ್ನ ಮೇಲೆ ಆದಂತ ದೌರ್ಜನ್ಯಗಳು, ನನ್ನ ಕುಟುಂಬ ಪಟ್ಟಂತ ಪಾಡು, ಆ ನೋವು ಯಾರಿಗೂ ಬರದೇ ಇಲ್ಲಿ ಅಂತ ಹೇಳ್ತಾ ಒಂದು ಮಾತು ಹೇಳ್ತಾರೆ, ಬೈ ಬರ್ತ್ ಐ ಆಮ್ ಅಗ್ರಿಕಲ್ಚರಿಸ್ಟ್, ಬೈ ಪ್ರೊಫೆಷನ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್, ಬೈ ಚಾಯ್ಸ್ ಐ ಆಮ್ ಎಜುಕೇಶನಿಸ್ಟ್, ಬೈ ಪ್ಯಾಷನ್ ಐ ಆಮ್ ಎ ಪೊಲಿಟಿಷಿಯನ್ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇದಕ್ಕೂ ಅವರು ನಿಜಕ್ಕೂ ಹೇಳ್ತೀವಲ್ವಾ, ಡಿ ಕೆ ಶಿವಕುಮಾರ್ ಸಾಹೇಬ್ರು ಇಲ್ಲದೆ ಇದ್ದಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಸುಂದರೇಶ್ ಅವರೇ, ದಯಮಾಡಿ, ದರ್ ಇಸ್ ನೋ ಡೌಟ್ ಡಿ ಕೆ ಶಿವಕುಮಾರ ಹಾನೆಸ್ಟಿ ಮತ್ತು ಗ್ರ್ಯಾಟಿಟ್ಯೂಡ್ ಕಾಂಗ್ರೆಸ್ ಪಕ್ಷದ ಮೇಲೆ, ಅವರ ತ್ಯಾಗ, ಅವರ ಬಲಿದಾನಗಳು, ಅವರು ಅನುಭವಿಸಿದಂತಹ ಕಷ್ಟ, ಅವರ ಸ್ಟ್ರಗಲ್, ಅವರು ಮಾಡಿದಂತಹ ಸ್ಯಾಕ್ರಿಫೈಸಸ್ಸು, ಅವರು ಓಡಾಡಿ ಇಡೀ ಕರ್ನಾಟಕದಲ್ಲಿ ಓಡಾಡಿ ಕಾಂಗ್ರೆಸ್ಸನ್ನು ಕಟ್ಟಿದ ರೀತಿ, ಪಕ್ಷಕ್ಕಿರುವ ನಿಷ್ಠೆ, ಗಾಂಧಿ ಫ್ಯಾಮಿಲಿಗಿರುವ ನಿಷ್ಠೆ, ಅದನ್ನು ಯಾವುದನ್ನು ಕ್ವಶನ್ ಮಾಡುವಂಗಿಲ್ಲ. ಈ ಡಿಸರ್ವ್, ನಾವು ಹೇಳ್ತಾ ಇದ್ವಿ ಸಿದ್ದರಾಮಯ್ಯನ ನಂತರ ಯಾರಾದರೂ ಡಿಸರ್ವ್ ಮಾಡ್ಬೋದು CM ಅಂತ ಹೇಳಿದ್ರೆ, ದೆರ್ ಇಸ್ ನೋ ಕಾಂಗ್ರೆಸ್ ಗೌರ್ಮೆಂಟ್ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಏನು ಫೇವರ್ ಮಾಡ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಏನಾದರೂ ನಾಳೆ ದಯಪಾಲಿಸಿದ್ರೆ ಐ ಥಿಂಕ್ ಕಾಂಗ್ರೆಸ್ ಹೈಕಮಾಂಡು ಡಿ ಕೆ ಶಿವಕುಮಾರ್ ಅವರ ಋಣ ತೀರಿಸಲಿಕ್ಕೆ ಒಂದು ಟ್ರೈ ಮಾಡ್ತಾ ಇದೆ ಅನ್ನೋದನ್ನು ನಾನು ಇಲ್ಲಿ ಖಡಾಖಂಡಿತವಾಗಿ ವೆರಿ ಸ್ಪಷ್ಟವಾಗಿ ಹೇಳ್ತೀನಿ. ಇಟ್ ಈಸ್ ನಾಟ್ ಎ ಫೇವರ್. ಡಿ ಕೆ ಶಿವಕುಮಾರ್ ಅವರನ್ನು ಫೇವರ್ ಆಗಿಲ್ಲ, ಕಾಂಗ್ರೆಸ್ ಮತ್ತೆ ಗಾಂಧಿ ಕುಟುಂಬ ಇವತ್ತು ಡಿ ಕೆ ಶಿವಕುಮಾರ್ ಅವರ ಋಣ ತೀರಿಸುವ ಒಂದು ಹಂತಕ್ಕೆ ಇಳಿದಿದೆ ಅನ್ನೋದು ವೆರಿ ಸ್ಪಷ್ಟ. ನನ್ನ ಕ್ವಶನ್, ನೀವು ಹೇಳಿದ್ರಿ ಧರ್ಮನಾಯನ ಧರ್ಮ, ಭೀಮನ ಬಲ, ಕೃಷ್ಣನ ಏನು ತಂತ್ರ ಎಲ್ಲ ಬೇಕಾಗತ್ತೆ ಅಂತ ಡಿ ಕೆ ಅವರು ಯಾವಾಗಲೂ ಹೇಳ್ತಾ ಇದ್ರು. ಆದರೆ ಇನ್ನೊಂದು ನಾನು ನಿಮ್ಗೆ ಹೇಳ್ತೀನಿ, ಒಬ್ಬ ಗುರು ಬೇಕಾಗತ್ತೆ. ಒಂದು ರಾಜಕಾರಣದಲ್ಲಿ ಒಂದು ಗುರು ಬೇಕಾಗತ್ತೆ. ಯಾವುದಕ್ಕಾದ್ರೂ ಗುರುವಿನ ಗುಲಾಮನಾಗಬೇಕು ಅಂತ ನಾವು ಹೇಳ್ತೀವಿ. ಈಗ ನಿಮಗೆ ಅನ್ಸುತ್ತಾ ಎಲ್ಲಾದರೂ ಸಿದ್ದರಾಮಯ್ಯನವರು
ಬ್ಯಾಕ್ ಗ್ರೌಂಡ್ ಅಲ್ಲಿ ಡಿ ಕೆ ಶಿವಕುಮಾರ್ ಅವರೊಟ್ಟಿಗೆ ಒಂದು ಗುರುವಿನ ತರ ನಿಂತ್ಕೊಳ್ತಾರೆ. ಡಿ ಕೆ ಶಿವಕುಮಾರ್ ಆ ತರ ಸಿದ್ದರಾಮಯ್ಯನವರನ್ನು ಇಟ್ಕೊಳ್ತಾರೆ. ಒಂದು ಗೈಡರ್ ಆಗಿ, ಒಂದು ಗುರು ಆಗಿ ಒಬ್ಬ ಅವರನ್ನು ಇಟ್ಕೊಂಡ್ಬಿಟ್ಟು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಮುಂದುವರಿತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಖಂಡಿತವಾಗ್ಲು ಸರ್, ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಬಹಳಷ್ಟು ಗೌರವ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗಿದೆ. ಕೇವಲ ಸಿದ್ದರಾಮಯ್ಯ ಸಾಹೇಬ್ರಿಗೆ ಬಗ್ಗೆನೇ ಅಲ್ಲ, ಕಾಂಗ್ರೆಸ್ ಪಕ್ಷದ ಎಲ್ಲ ನಿಷ್ಠಾವಂತ ನಾಯಕರುಗಳ ಬಗ್ಗೆ, ಪ್ರಾಮಾಣಿಕ ಹೋರಾಟಗಾರರ ಬಗ್ಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಬಹಳಷ್ಟು ಗೌರವ ಇದೆ. ಅದೇ ರೀತಿಯಲ್ಲಿ ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಂತ ಕೊಡುಗೆಗಳು, ಮತ್ತೆ ಅವರು ಪಕ್ಷಕ್ಕೋಸ್ಕರ ದುಡಿದಂತ ರೀತಿ, ಮತ್ತೆ ಎಲ್ಲ ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡು ಎಲ್ಲ ಜನವರ್ಗಗಳನ್ನ, ಎಲ್ಲ ಸಮುದಾಯಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಡೀತಿರ್ತಕ್ಕಂಥ ರೀತಿ, ಮತ್ತೆ 2013ರಿಂದ 2018ರವರೆಗೂ ಅವರ ಪ್ರಪ್ರಥಮ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅವ್ರು ಕೊಟ್ಟಂತ ಭಾಗ್ಯಗಳು, ಅವತ್ತು ನಾವು ಡಿ ಕೆ ಶಿವಕುಮಾರ್ ಸಾಹೇಬರು ಅವತ್ತು ಮೊದಲನೇ ಬಾರಿಗೆ ಇನ್ನೂ ಸಚಿವರು ಕೂಡ ಆಗಿರ್ಲಿಲ್ಲ. ಅವರು 1 ವರ್ಷದ ನಂತರ 2013ರಲ್ಲಿ ಅವರು ಮುಖ್ಯಮಂತ್ರಿ ಆದ ನಂತರ 2014, 2015ರಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮಂತ್ರಿಗಿರಿ ಸಿಗ್ತಕ್ಕಂಥದ್ದು. ಆದ್ರೆ ಸಿದ್ದರಾಮಯ್ಯ ಸಾಹೇಬರು 2013ರಿಂದಲೇ ಹಲವಾರು ಭಾಗ್ಯಗಳನ್ನ ಕಾಂಗ್ರೆಸ್ ಪಕ್ಷ ಕಟ್ಟೋ ನಿಟ್ಟಿನಲ್ಲಿ, ಕಾಂಗ್ರೆಸ್ ಪಕ್ಷದ ಕೊಡುಗೆಗಳಾಗಿ ಹಲವಾರು ಭಾಗ್ಯಗಳನ್ನ ರಾಜ್ಯದ ಜನರಿಗೆ ಕೊಡೋದು ಮುಖೇನ ಇಡೀ ರಾಜ್ಯಾದ್ಯಂತ ಇವತ್ತು ಕಾಂಗ್ರೆಸ್ ಪಕ್ಷ ಮಾತ್ರ ರಾಜ್ಯದ ಜನರ ಅಳುವಿನ ಪ್ರಶ್ನೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವರು ಸರ್ಕಾರವನ್ನ ಮುನ್ನಡೆಸ್ಕೊಂಡ್ ಬರ್ತಾರೆ. ಇವತ್ತು ಅದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಪ್ರತಿಯೊಬ್ಬರ ಬಗ್ಗೆ ಗೌರವ ಇಟ್ಕೊಂತಾರೆ. ಅವ್ರನ್ನ ಗುರು ಅನ್ನೋ ರೀತಿಯಲ್ಲಿ ಇವತ್ತು ವಿಚಲಿತ ಎಲ್ಲೂ ಆಗ್ಲಿಲ್ಲ ಸರ್. ಸಿದ್ದರಾಮಯ್ಯ ಸಾಹೇಬರು ಈ ಹಿಂದೆನೆ ಕೊಡ್ಬೇಕಿತ್ತು. ನೀವು ಹೇಳ್ದಂಗೆ, ಮಾಧ್ಯಮ ಪ್ರತಿನಿಧಿಗಳು ಹೇಳ್ದಂಗೆ ಈಗಾಗಲೇ ನಿರ್ಧಾರ ಆಗಿರೋ ರೀತಿಯಲ್ಲಿ 2.5 ವರ್ಷ ಅಂತಕ್ಕಂಥ ವಿಚಾರ ಎಲ್ರಿಗೂ ಗೊತ್ತಿದೆ. ಆದ್ರೆ ಸಿದ್ದರಾಮಯ್ಯ ಸಾಹೇಬರು ಅದನ್ನ ಮುಂದುವರಿಸ್ಕೊಂಡು ಮುಂದಕ್ಕೆ ಹಾಕೊಂಡು ಬಂದ್ರು ಕೂಡ ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲೂ ವಿಚಲಿತರಾಗಲ್ಲ. ಆಗ್ಲೂ ಕೂಡ ಸಿದ್ದರಾಮಯ್ಯ ಸಾಹೇಬ್ರನ್ನ ಅದೇ ರೀತಿಯಲ್ಲಿ, ಅದೇ ಒಳ್ಳೆಯ ದೃಷ್ಟಿಕೋನದಿಂದ, ಅದೇ ಒಳ್ಳೆಯ ಅಭಿಪ್ರಾಯದಿಂದ ಅವ್ರು ನೋಡತಕ್ಕಂಥ ದೃಷ್ಟಿಕೋನ ಇರ್ಬೋದು, ಅವ್ರನ್ನ ಮಾತಾಡಿಸ್ತಕ್ಕಂಥ ರೀತಿ ನೈತಿಗಳಿರ್ಬೋದು, ಎಲ್ಲೂ ಬದಲಾವಣೆ ಆಗಲ್ಲ. ಈಗಲೂ ಕೂಡ ಸಿದ್ದರಾಮಯ್ಯ ಸಾಹೇಬ್ರನ್ನ ಪ್ರತಿಯೊಂದು ಸರ್ಕಾರದ ಹಲವಾರು ವಿಚಾರಗಳಲ್ಲಿ ಅವರ ತೀರ್ಮಾನಗಳು, ಅವರ ನಿರ್ಧಾರಗಳು, ಅವರ ಒಂದು ಬೆಂಬಲ ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಗ್ತದೆ. ಅವರು ಮುಂದೆ ಕೇಂದ್ರಕ್ಕೆ ಹೋಗ್ಬೋದು, ಅಥವಾ ರಾಜ್ಯಸಭಾ ಮೆಂಬರ್ ಆಗ್ಬೋದು, ಅಥವಾ ಇನ್ಯಾವ ನಿರ್ಧಾರ ತೆಗೆದುಕೊಂತಾರೋ ಗೊತ್ತಿಲ್ಲ. ಆದ್ರೆ ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ ಪಕ್ಷಕ್ಕೆ ಅವರ ಬೆಂಬಲ, ಅವರ ಸಹಕಾರ, ಅವರ ಕೊಡುಗೆಗಳು ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ. ನಾಟ್ ಓನ್ಲಿ ಅಗತ್ಯ ಸರ್, ಅನಿವಾರ್ಯವಾಗಿದೆ. ಅದೇ ರೀತಿ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಅವ್ರು ನೀವೇ ಈಗಾಗಲೇ ಹೇಳ್ದಂಗೆ ಋಣ ಏನು ಕೇಂದ್ರ ಸರ್ಕಾರ ಅಥವಾ ಕಾಂಗ್ರೆಸ್ನ ಹೈಕಮಾಂಡ್ ಋಣ ತೀರಿಸ್ಕೊಳ್ಳತಕ್ಕಂಥ ಕೆಲಸ ಮಾಡ್ತಿದೆ ಅಂತಂದ್ರೆ ನಿಜಕ್ಕೂ ಅಕ್ಷರಶಃ ಅದು ಸತ್ಯ. ಅವ್ರು ಯಾವಾಗ್ಲೂ ಹೇಳ್ತಿದ್ರು, ನಾನು ಪಟ್ಟಿರ್ತಕ್ಕಂಥ ಶ್ರಮಕ್ಕೆ ನನಗೆ ಕೂಲಿ ಕೊಡ್ಲಿ ಸಾಕು, ಹೈಕಮಾಂಡ್ ನಾನು ಕೂಲಿ ಕೊಟ್ರೆ ಸಾಕು ಅಂತ ಹೇಳ್ತಾ, ನಮ್ಮ ಡಿ ಕೆ ಸುರೇಶ್ ಅನ್ನೋರು ಬಂದು ನಮ್ಮ ನೆಚ್ಚಿನ ನಾಯಕರು, ನಾವು ಕೂಲಿ ಕೇಳ್ತಿದೀವಿ, ಬೇರೆ ಏನು ಕೇಳ್ತಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಬರ್ತಾರೆ. ಇವತ್ತು ನಿಜಕ್ಕೂ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಕೊಡ್ತಿರ್ತಕ್ಕಂಥದ್ದು ಇದೊಂದು ಧರ್ಮತ್ವ, ಒಂದು ದಾನತ್ವ, ಇದೊಂದು ವಿದುರನ ನೀತಿನೇ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ಯಾಕೆಂದ್ರೆ ಹಲವಾರು ಚಿಂತನೆಗಳನ್ನ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮೈಗೂಡಿಸ್ಕೊಂಡಿದ್ದಾರೆ. ಅವ್ರಿಗೆ ಶ್ರಮ ಪಟ್ರೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತದೆ ಅಂತಕ್ಕಂಥ ಮಾತು ಡಿ ಕೆ ಶಿವಕುಮಾರ್ ಸಾಹೇಬ್ರು ಬಹಳ ಚೆನ್ನಾಗಿ ಅವರು ಕರಗತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೀವೆಲ್ಲೋದ್ರು ಅವ್ರು ಎಲ್ಲೂ ವಿಚಲಿತರಾಗ್ತಿರ್ಲಿಲ್ಲ. ಯಾವ ಮಾಧ್ಯಮ ಪ್ರತಿನಿಧಿಗಳು ಎಷ್ಟೇ ಕೆರಳಿಸಿದ್ರು, ಎಷ್ಟೇ ಪ್ರಚೋದಿಸಿದ್ರು, ಅವರು ಒಂದೇ ಒಂದು ಸ್ಟೇಟ್ಮೆಂಟ್ ನ, ಒಂದೇ ಒಂದು ಹೇಳಿಕೆಯನ್ನ, ಪಕ್ಷ ವಿರೋಧಿ ಹೇಳಿಕೆ ಆಗಿರ್ಬೋದು ಅಥವಾ ಜನ ವಿರೋಧಿ ಹೇಳಿಕೆ ಆಗಿರ್ಬೋದು, ಅದು ಇವತ್ತಿನವರೆಗೂ ಕೊಡ್ಲಿಲ್ಲ. ಆದ್ರೆ ಸಿದ್ದರಾಮಯ್ಯ ಸಾಹೇಬರು ಕೂಡ ಅಷ್ಟೇ ಪಕ್ಷನಿಷ್ಠವಾಗಿ ಇವತ್ತು ಬಂದಿದ್ದಾರೆ. ಅವರು ಒಂದೊಂದನ್ನು ಮಾತ್ರ ಹೇಳ್ತಿದ್ರು, ಸಿದ್ದರಾಮಯ್ಯ ಸಾಹೇಬರು ನನ್ಗೆ ಕಾಂಗ್ರೆಸ್ ಹೈಕಮಾಂಡ್ ಯಾವತ್ತು ಹೇಳುತ್ತಾ ಅವತ್ತು ನಾನು ರಾಜೀನಾಮೆ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಬರ್ತಿತ್ತು. ಆದ್ರೆ ಇವತ್ತು ಕೂಡ ಈ ಎಲ್ಲಾ ನಾಯಕರುಗಳು, ಡಿ ಕೆ ಶಿವಕುಮಾರ್ ಸಾಹೇಬ್ರು ಇರ್ಬೋದು, ಅವರ ಹೋರಾಟಗಳಿರ್ಬೋದು, ಅವರ ಪರಿಶ್ರಮ ಇರ್ಬೋದು ಸರ್, ಪಕ್ಷಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದಲ್ಲಿ, ರಾಜ್ಯ ಕಾಂಗ್ರೆಸ್ ಅಲ್ಲಿ ಪಕ್ಷಕ್ಕೋಸ್ಕರ ಯಾರಾದ್ರೂ ಒಬ್ರು ಮುಖಂಡರು ಜೈಲಿಗೆ ಸೇರಿದ್ದಾರೆ ಅಂದ್ರೆ ಅದ್ರ ಡಿ ಕೆ ಶಿವಕುಮಾರ್ ಮಾತ್ರ, ಓನ್ಲಿ, ಬೇರೆ ಯಾರು ಇಲ್ಲ ಸರ್. ಅಥವಾ ಕೇಂದ್ರದಲ್ಲೂ ಯಾರು ಇಲ್ಲ ಅನ್ಸುತ್ತೆ ನನ್ಗನ್ಸಿದ ಮಟ್ಟಿಗೆ. ಹಿಂದೆ ಹೋಗಿದ್ರು ಈ ಕಳೆದ ಒಂದು 4-5 ದಶಕಗಳಿಂದ ಪಕ್ಷಕ್ಕೋಸ್ಕರ ಜೈಲು ಸೇರಿದಂತವರು ಯಾರು ಇಲ್ಲ. ಡಿ ಕೆ ಶಿವಕುಮಾರ್ ಅಂತ ನಾಯಕರು ಏಕೈಕ, ಅವರಿಂದ ಮಾತ್ರ ಸಾಧ್ಯ. ಮತ್ತೆ ಅವ್ರಿಗೆ ಬಹಳ ಕರಾರುವಕ್ಕಾಗಿ ಫಲಿತಾಂಶ 2023ರ ಫಲಿತಾಂಶ ಬರೋದಕ್ಕೂ ಮುಂಚೆನೆ ನೀವು ಎಷ್ಟು ಸ್ಥಾನಗಳನ್ನ ಪಡಿತೀರಾ ಅಂದ್ರೆ
ಕಾರಾರು ಒಕ್ಕಾಗಿ ಎಷ್ಟರ ಮಟ್ಟಿಗೆ ಅವ್ರಿಗೆ ಈ ರಾಜ್ಯದ ಬಗ್ಗೆ ಸಮೀಕ್ಷೆ ನಡೆಸಿದ್ರು ಅಂದ್ರೆ, ರಾಜ್ಯದ ಮೂಲೆ ಮೂಲೆಗೂ ಹೋರಾಟ ಮಾಡಿದ್ರು, ಪ್ರತಿ ಅಭ್ಯರ್ಥಿ ಬಗ್ಗೆ ಇವ್ರಿಗೆ ಎಷ್ಟರ ಮಟ್ಟಿಗೆ ಮಾಹಿತಿ ಇತ್ತು ಅಂದ್ರೆ ಬಹುಶಃ 136 ಸ್ಥಾನಗಳನ್ನ ನಾವು ಪಡಿತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಸುಂದರೇಶ್ ಅವರೇ, ಫಲಿತಾಂಶ ಸುಂದರೇಶ್ ಅವರೇ, ಕಾಂಗ್ರೆಸ್ ಅಲ್ಲಿ ನೀವು ಯಾವ ರೀತಿಯಾಗಿ ಹೇಳಿದ್ರು 2 ಬಣಗಳು ಸೃಷ್ಟಿಯಾಗಿರೋದಂತೂ ಸತ್ಯ. ದರ್ ಇಸ್ ನೋ ಡೌಟ್, ಕಾಂಗ್ರೆಸ್ ಅಲ್ಲಿ 2 ಬಣಗಳಾಗಿದ್ದಾವೆ. ಈಗ ನಾಳೆ ಆಗುವ ಏನು ಪ್ರಸಂಗಗಳು ಏನು ಆಗ್ತಾ ಇದೆ ನಾಳೆ, ಅದು ಪವರ್ ಶೇರಿಂಗ್ ಬಿಟ್ವೀನ್ ದ ಬಣಗಳಲ್ಲ. ನನಗನ್ನಿಸ್ತಾ ಇದೆ ಇಟ್ ಈಸ್ ನಾಟ್ ಪವರ್ ಶೇರಿಂಗ್, ಇಟ್ಸ್ ಎ ಪವರ್ ಟ್ರಾನ್ಸ್ಫರಿಂಗ್. ಇದು ನಾಳೆ ಪವರ್ ಟ್ರಾನ್ಸ್ಫರ್ ಆಗುತ್ತೆ ಒಬ್ಬರಿಂದ ಇನ್ನೊಬ್ಬರಿಗೆ. ಎಲ್ಲಂದ್ರೆ ಸರ್ಕಾರದ ಪವರ್ ಟ್ರಾನ್ಸ್ಫರ್ ಏನಿದೆ ಅದನ್ನು ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರಿಗೆ ಬಿಟ್ಕೊಟ್ರೆ, ಇನ್ನೊಂದು ಕಡೆ ಪಾರ್ಟಿಯ ಪವರ್ ಟ್ರಾನ್ಸ್ಫರ್ ಏನಿದೆ ಅದು ಸಿದ್ದರಾಮಯ್ಯ ಬಣಕ್ಕೆ ಒಲಿಯುತ್ತೆ ನಾಳೆ ಅನ್ನೋದಿದೆ. ಎಸ್ ಸರ್. KPCC ಪ್ರೆಸಿಡೆಂಟ್ ನಾವು Yes, sir. ಈಗ ಈ ಬಣ ಗಲಾಟೆಗಳಿದೆ ಅಲ್ವಾ, ನಮಗೆ ಗೊತ್ತಿದೆ ಅದು. ಈಗ ನಾವು ಬೆಳಿಗ್ಗೆ 6 ಗಂಟೆಯಿಂದ 12 ಗಂಟೆವರೆಗೆ ರಾತ್ರಿ ನೋಡ್ತಾ ಇರ್ತೀವಿ. ಈ ಬಣ ಗಲಾಟೆಗಳು ಇನ್ನು ಸರ್ಕಾರ ಮತ್ತೆ ಪಾರ್ಟಿಯ ಮಧ್ಯೆ ಯಾವ ರೀತಿಯಾಗಿ ಕಾಂಗ್ರೆಸ್ಗೆ ಇದು ಚಾಲೆಂಜಿಂಗ್ ಪೊಸಿಷನ್ ಆಗುತ್ತೆ ನಾಳೆಯಿಂದ? ಸರ್, ಖಂಡಿತವಾಗ್ಲೂ ಬಹಳ ಅತ್ಯುತ್ತಮವಾದಂತ ವಿಚಾರವನ್ನ ತಿಳಿಸಿದ್ರೆ. ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ 2 ಬಣ ಇದೆ ಅಂತ ಹೇಳಿದ್ರೆ ಅದು ಕೇವಲ ತಾತ್ಕಾಲಿಕವಾಗಿ ಇರ್ತಕ್ಕಂಥ ಬಣಗಳು ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಗೆ ತಿಳ್ಸಕ್ ಪ್ರಯತ್ನ ಪಡ್ತೀನಿ. ಕೇವಲ ತಾತ್ಕಾಲಿಕ. ಅದು ಎಲ್ಲಿವರೆಗೂ ಅಂದ್ರೆ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಡೋವರೆಗೂ, DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗೋವರೆಗೂ ಅಷ್ಟೇ. ಮತ್ತೆ DK ಶಿವಕುಮಾರ್ ಸಾಹೇಬರು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡೋವರೆಗೂ ಈ 2 ಬಣಗಳು. ನಿಮ್ಮ ಮಾತಿಗೆ ನಾನು ಒಪ್ಕೊಂತೀನಿ, ಸಹಮತನೂ ಇದೆ. 2 ಬಣಗಳು ಈಗಾಗಲೇ ಇರೋದು ಅಂತ ಸತ್ಯ. ಆದ್ರೆ ಬಿಜೆಪಿನಲ್ಲಿ 10 ಬಣಗಳಿದಾವೆ ಸರ್. ಓಕೆ. ಕಾಂಗ್ರೆಸ್ ಪಕ್ಷದಲ್ಲಿ Yes, ಕೇವಲ okay. 2 ಬಣಗಳು, ಬಿಜೆಪಿಯಲ್ಲಿ 10 ಬಣಗಳಿದಾವೆ. ಮತ್ತೆ ಇನ್ನೊಂದು ಮಾತು ಹೇಳಿದ್ರೆ, DK ಶಿವಕುಮಾರ್ ಸಾಹೇಬರು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ, ಸಿದ್ದರಾಮಯ್ಯ ಸಾಹೇಬರು ಹೇಳಿದಂತವರು ಅಧ್ಯಕ್ಷರಾಗ್ತಾರೆ. ಮತ್ತೆ ಪಕ್ಷದ ಸುಂದರೇಶ್ ಅವರೇ ನಾನು ನಿಮ್ಮಿಂದ ಮಾಹಿತಿಯನ್ನು ಪಡ್ಕೊಳ್ತೀನಿ. ಎಸ್, ಗಮನಿಸ್ತಾ ಇದ್ರೆ ವೀಕ್ಷಕರೇ, ಕರ್ನಾಟಕ ರಾಜಕೀಯದ ಪಾಲಿಗೆ ನಾಳೆ ಬಿಗ್ ಡೇ ಅಂತ ಹೇಳಲಾಗ್ತಾ ಇದೆ.